ಪ್ರತಿ ವರ್ಷ ಫೆಬ್ರವರಿ 14 ಅಂದರೆ ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಈ ಟೈಮಲ್ಲಿ ರೋಸಸ್ಸು, ಗಿಫ್ಟ್ ಕಾರ್ಡ್ಸು, ರೊಮ್ಯಾಂಟಿಕ್ ಮೆಸೇಜಸ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅವ್ರ ಲವ್ನ ವ್ಯಕ್ತಪಡಿಸ್ತಾರೆ. ಆದರೆ ಈ ವ್ಯಾಲೆಂಟೈನ್ಸ್ ಡೇ ಎಲ್ಲಿಂದ ಬಂತು, ಈ ವ್ಯಾಲೆಂಟೈನ್ ಅಂದರೆ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸುಮಾರು 3ನೇ ಶತಮಾನದಲ್ಲಿ ರೋಮನ್ ಎಂಪೈರ್ನ ರೂಲ್ ಮಾಡ್ತಿದ್ದ ಕ್ಲೌಡಿಸ್ ದ ಸೆಕೆಂಡ್ ಅಂದರೆ ರಾಜ ಇಮ್ಮಡಿ ಕ್ಲೌಡಿಸ್ ಅಲ್ಲಿರುವ ಸಿಂಗಲ್ಸ್ ಯಂಗ್ ಎನರ್ಜೆಟಿಕ್ ಬಾಯ್ಸ್ನ ಆರ್ಮಿಗೆ ಸೇರ್ಪಡೆ ಮಾಡಿಬಿಟ್ಟು ಅವ್ರನ್ನ ಮದುವೆ ಆದರೆ ಎಲ್ಲಿ ಅವರು ವೀಕ್ ಆಗ್ತಾರೋ ಅಂದ್ಬಿಟ್ಟು ಅವ್ರನ್ನ ಮದುವೆ ಮಾಡ್ಕೊಳ್ಳೋದ್ರಿಂದ ಬ್ಯಾನ್ ಮಾಡಿಬಿಡ್ತಾನೆ. ಸೊ ಇದನ್ನ ತಿಳಿದ ಅದೇ ರಾಜ್ಯದ ಒಬ್ಬ ಪೂಜಾರಿ ಅಂದರೆ ಪ್ರೀಸ್ಟ್, ವ್ಯಾಲೆಂಟೈನ್ ಅನ್ನುವ ಪ್ರೀಸ್ಟ್ ಆ ರಾಜನಿಗೆ ಗೊತ್ತಿಲ್ದಿರಂಗೆ ಅವ್ರಿಗೆ ಸೀಕ್ರೆಟಾಗಿ ಮದುವೆ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇದು ಒಂದು ಸ್ವಲ್ಪ ದಿನ ಹೋದ್ಮೇಲೆ ರಾಜನಿಗೆ ಗೊತ್ತಾಗತ್ತೆ, ಈ ಥರ ಒಬ್ಬ ಪ್ರೀಸ್ಟ್ ವ್ಯಾಲೆಂಟೈನ್ ಅನ್ನುವನು ನನ್ನ ಸೋಲ್ಜರ್ಸ್ನ ತೊಗೊಂಡೋಗಿ ಮದುವೆ ಮಾಡಿಸ್ತಿದ್ದಾನೆ ಅಂತ. ಸೊ ಅವನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವನಿಗೆ ಫೆಬ್ರವರಿ 14 ಕ್ರಿಸ್ತ ಶತಕ 269ನೇ ವರ್ಷದಲ್ಲಿ ಅವನಿಗೆ ಮರಣದಂಡನೆ ವಿಧಿಸ್ತಾನೆ. ಸೊ ಮರಣದಂಡನೆ ಆಗುವ ಹಿಂದಿನ ದಿನ ಪ್ರೀಸ್ಟ್ ವ್ಯಾಲೆಂಟೈನ್ ಅವರ ಮಗಳಿಗೆ ಲೆಟ್ರ್ ಬರೀತಾನೆ, ಫ್ರಮ್ ಯುವರ್ ವ್ಯಾಲೆಂಟೈನ್ ಅಂತ. ಸೊ ಅಲ್ಲಿಂದ ವ್ಯಾಲೆಂಟೈನ್ ಅನ್ನುವ ವರ್ಡ್ ಹುಟ್ಕೊಳ್ಳುತ್ತೆ. ಹೋಗ್ತಾ ಹೋಗ್ತಾ ರೋಮನಲ್ಲಿ ಒಂದು ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ, ಲೂಪ್ರಕ್ಯಾಲಿಯಾ ಅಂತ. ಈ ಹಬ್ಬನ ಫೆಬ್ರವರಿ ಮಿಡಲ್ ತಿಂಗಳು ಅಂದರೆ ಅರ್ಧ ತಿಂಗಳಲ್ಲಿ ಸೆಲೆಬ್ರೇಟ್ ಮಾಡೋದು ವಾಟಿಕೆಯಾಗಿ ಮಾಡ್ಕೊಂಡಿರ್ತಾರೆ. ಸೊ ಈ ಹಬ್ಬದ ಸ್ಪೆಷಾಲಿಟಿ ಏನು ಅಂದರೆ, ಆ ಊರುಗಳಲ್ಲಿ ಯಾರಿಗೆ ಮದುವೆ ಆಗಿರಲ್ವೋ, ಸಂತಾನ ಭಾಗ್ಯ ಸಿಕ್ಕಿರಲ್ವೋ, ಅವರು ಅಂದರೆ ಹೆಣ್ಣು ಗಂಡು ಇಬ್ರು ಎಲ್ಲರೂ ಒಂದು ಕಡೆ ಸೇರಿ ಯಾರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಮಾತಾಡಿ ಮದುವೆ ಕೂಡ ಆಗ್ಬೋದಾಗಿತ್ತು. ಆ ಟೈಮಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಇವ್ರಿಗೆ ಒಂದು ಜೋಡಿ ಸಿಗ್ಲಿ ಅಂತ ಅಲ್ಲಿರುವ ಜನರು ರೋಸಸ್ಸು, ಗ್ರೀಟಿಂಗ್ ಕಾರ್ಡ್ಸು, ರೊಮ್ಯಾಂಟಿಕ್ ಮೆಸೇಜಸ್ಸು, ಪೋಯಟ್ಸು ಅಂದರೆ ಕವಿತೆ ಎಲ್ಲ ಬರೆದು ಅಲ್ಲಿ ಸೇರಿಕೊಂಡು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ರು. ಈ ಸೆಲೆಬ್ರೇಟ್ ಮಾಡಬೇಕಾದ್ರೆ ಎಷ್ಟೊಂದು ಜನಕ್ಕೆ ಮದುವೆ ಕೂಡ ಆಗಿದೆ. ಸೊ ಹೋಗ್ತಾ ಹೋಗ್ತಾ ಲೂಪ್ರಕ್ಯಾಲಿಯಾನ ಸೆಂಟ್ ವ್ಯಾಲೆಂಟೈನ್ಸ್ ಡೇ ಅಂತ ಡಿಕ್ಲೇರ್ ಮಾಡ್ಕೋತಾರೆ. ಅಲ್ಲಿಂದ ಫೆಬ್ರವರಿ ಮಿಡಲ್ ತಿಂಗಳಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಆಗ್ತಾರೆ. ಅದೇ ಟೈಮಲ್ಲಿ ಫೆಬ್ರವರಿ ಮಿಡಲ್ ಅಲ್ಲಿ ಬರ್ಡ್ಸ್ ಅಂದರೆ ಪಕ್ಷಿಗಳು ಮೇಟಿಂಗ್ ಸೀಸನ್ ಕೂಡ ಸ್ಟಾರ್ಟ್ ಆಗುತ್ತೆ, ಅಂದರೆ ಪಕ್ಷಿಗಳದ ಮಿಲನದ ಟೈಮ್. ಸೊ ಈ ಟೈಮಲ್ಲಿ ಲವ್ ಮೇಕಿಂಗ್ ಅಂದರೆ ಪ್ರೀತಿನ ಶೇರ್ ಮಾಡ್ಕೊಂಡ್ರೆ ಒಳ್ಳೇದು ಅಂದ್ಕೊಂಡು ಜನರು ಕೂಡ ಲವ್ ಮೇಕಿಂಗ್ನ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಇದರಿಂದ ಫೆಬ್ರವರಿ ಮಿಡಲ್ ತಿಂಗಳಲ್ಲಿ ಇಷ್ಟೊಂದು ಲವ್ ಅಂಶಗಳು ರಿಲೇಟ್ ಆಗಿರೋದ್ರಿಂದ ಫೆಬ್ರವರಿ 14ನ ಸೆಂಟ್ ವ್ಯಾಲೆಂಟೈನ್ಸ್ ಡೇ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ಹೋಗ್ತಾ ಹೋಗ್ತಾ ವ್ಯಾಲೆಂಟೈನ್ಸ್ ಡೇ ಅಂತ ಆಗುತ್ತೆ. ಇದು 19th ಸೆಂಚುರಿಗೆ ಬರೋಷ್ಟೊತ್ತಿಗೆ ಇಂಗ್ಲೆಂಡು ಮತ್ತು USA ಫೆಬ್ರವರಿ 14ನ ವ್ಯಾಲೆಂಟೈನ್ಸ್ ಡೇ ಅಂತ ಡಿಕ್ಲೇರ್ ಮಾಡಿ ಗ್ರೀಟಿಂಗ್ಸ್ ಕಾರ್ಡ್ಸು, ಲವ್ ಮೆಸೇಜಸ್ಸು, ಪೊಯೆಟ್ರಿ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ವ್ಯಾಲೆಂಟೈನ್ಸ್ ಡೇ ಸ್ಟಾರ್ಟ್ ಆಗುತ್ತೆ. ಇವಾಗ ವ್ಯಾಲೆಂಟೈನ್ಸ್ ಡೇ ಅಂದರೆ ಬರೀ ಕಪಲ್ಸ್ ಅಂತ ಅಲ್ಲ, ವ್ಯಾಲೆಂಟೈನ್ಸ್ ಡೇ ಅಂದರೆ ಯಾವ ಥರ ಲವ್ ಬೇಕಾದರೂ ಆಗಿರ್ಬೋದು. ಫ್ಯಾಮಿಲಿ ಲವ್, ಪೇರೆಂಟ್ಸ್ ಲವ್, ಸಿಸ್ಟರ್ ಬ್ರದರ್ ಲವ್, ಫ್ರೆಂಡ್ಶಿಪ್ ಲವ್, ಮೇಯ್ನ್ ಆಗಿ ಸೆಲ್ಫ್ ಲವ್ ಕೂಡ ಆಗಿರ್ಬೋದು. ಸೊ ಸೆಲ್ಫ್ ಲವ್ನ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ತಗೊಂಡು ನಿಮಗೆ ನೀವು ಪ್ರೀತಿ ಮಾಡಿಕೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಿಮ್ಮ ಜೀವನ ಪ್ರೀತಿಯಿಂದ ತುಂಬಿರಲಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಇದು ಪ್ರವೀಣ್ ಫ್ರಮ್ ಪ್ರವೀಣ್ ಡಾರ್ಕ್ ಇನ್ಸ್ಟೆನ್ಸ್.